ನಮಸ್ಕಾರ, ನಾನು ನಿಮ್ಮ ಚಂದ್ರಶೇಖರ್. ಇದು ಚಂದ್ರಶೇಖರ್ HK ಮೈಸೂರು ಯೂಟ್ಯೂಬ್ ಚಾನಲ್ ವತಿಯಿಂದ ರೈತರಿಗಾಗಿ ತೆಂಗಿನ ತೋಟಗಳಲ್ಲಿ ತೆಂಗಿನ ಮರಗಳಿಗೆ ಹಾನಿ ಮಾಡುವಂಥ ಯಾದ ಅಥವಾ ಇಲಿ ಇದರ ಒಂದು ಹತೋಟಿಗಾಗಿ ತಂದಿರುವಂಥ ಒಂದು ಔಷಧಿ. ದಯಮಾಡಿ ಎಲ್ಲರೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇದರಿಂದ ಹಲವಾರು ರೈತರಿಗೆ ಅನುಕೂಲ ಆಗಲಿ. ನೋಡಿ ಸ್ನೇಹಿತರೆ, ರೋಬ್ಯಾನ್ ಎಂಬ ಈ ಪಾಕೆಟ್ನಲ್ಲಿ 6 ಬಿಸ್ಕೆಟ್ಗಳಿರುತ್ತೆ. ಒಂದು ಮರಕ್ಕೆ ಒಂದರಂತೆ ಹಾಕಬೇಕು. ಬನ್ನಿ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ಬನ್ನಿ. ಒಂದು ಏಣಿಯ ಸಹಾಯದಿಂದ ನಾವು ಮರದ ಪೂರ್ವದಲ್ಲಿರುವಂಥ ಒಂದು ಏನು ತಾರಿದೆ ಆ ತಾರುಗಳಿಗೆ ಈ ಕುರುಬೆ ಅಂತಾರೆ, ಸಣ್ಣದು ಕಾಯುತ್ತದೆ ನೋಡಿ, ಅಲ್ಲಿಗೆ ಈಲಿ ಹೊಡೆಯೋದ್ರಿಂದ ಆಯಾ ತಾರುಗಳಿಗೆ ಮಾತ್ರ ಹಾಕಬೇಕು. ಮರದ ಪೂರ್ವಕ್ಕೆ ಹಾಕಬೇಕು, ಯಾಕೆಂದರೆ ಮಳೆ ಬೀಳೋ ಚಾನ್ಸ್ ಇರ್ತದೆ. ಜೂನ್ ಜುಲೈಲಿ ಮಳೆ ಪಶ್ಚಿಮದಿಂದ ಬೀಳೋದ್ರಿಂದ ನಾವು ಮರದ ಪೂರ್ವಕ್ಕೆ ಹಾಕಿದ್ರೆ ಮಳೆಯಿಂದ ನೆನೆಯಲ್ಲ, ಹಾಗಾಗಿ ಅದರ ಪವರು ಜಾಸ್ತಿ ದಿನ ಉಳಿಯುತ್ತೆ ಸ್ನೇಹಿತರೆ. ನೋಡಿ, ಒಂದೊಂದು ತಾರಲ್ಲಿ ಒಂದು 30ರಿಂದ 40 ಕುರುಬೆ ಇದ್ದರೂ ಕೂಡ ಅದು ಕೊನೆಗೆ ಎಲ್ಲ ಇಲಿ ಇದೆಲ್ಲ ಉದುರಿಸಿ ಒಂದು ಏನಮ್ಮ ಅಂದರೆ 3-4 ಕಾಯಿಗಳು ಮಾತ್ರ ಬಿಡ್ತವೆ ಸ್ನೇಹಿತರೆ. ಹಂಗಾಗಿ ಇದನ್ನು ಆದಷ್ಟು ನಾವು ಹತೋಟಿ ಮಾಡಿದ್ರೆ, ಈ ಇಲಿಗಳನ್ನ ಹತೋಟಿ ಮಾಡಿದ್ರೆ ನಮಗೆ ತಾರಲ್ಲಿ ಕಾಯಿ ಕೂರೋಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ಈ ಒಂದು ಬಿಸ್ಕೆಟ್ ರೀತಿಯ ಔಷಧಿಗಳನ್ನು ಬಳಸಿ ಈ ಒಂದು ಇಲಿಗಳನ್ನು ಕಂಟ್ರೋಲ್ ಮಾಡಬೇಕು ಸ್ನೇಹಿತರೆ. ಇದೇ ರೀತಿ ರೈತ ಸ್ನೇಹಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ ಯು.